ಮಂತ್ರಿ ಸ್ಥಾನಕ್ಕಾಗಿ ಶಾಸಕರು ದೆಹಲಿಗೆ ಹೋಗಿ ಕೂತಿರೋದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಣ ಕುರ್ಚಿ ಫೈಟ್ಗೂ ವೇಗ ಹೆಚ್ಚಿಸಿದೆ. ಸಂಪುಟಕ್ಕೆ ಸರ್ಜರಿ ಆದರೆ ನನಗೆ ಒಳ್ಳೆಯದು ಅಂತಿರೋ ಸಿಎಂ ದೆಹಲಿ ಯಾತ್ರೆ ಪರ ಬ್ಯಾಟ್ ಬೀಸಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ವಾರ್ನಿಂಗ್ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶಾಸಕರ ದೆಹಲಿ ಆಟ ಸಿಎಂಗೆ ಇಷ್ಟ, ಡಿಸಿಎಂಗೆ ಕಷ್ಟ. ಮಂತ್ರಿ ಸ್ಥಾನ ಆಕಾಂಕ್ಷಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆ. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರಕ್ಕಾಗಿ ಚದುರಂಗದಾಟ ಶುರುವಾಗಿದೆ. ದೊಡ್ಡವರಿಗೆ ಗದ್ದುಗೆ ಮೇಲೆ ಆಸೆಯಾದ್ರೆ ಸಣ್ಣವರಿಗೆ ಸಚಿವ ಸ್ಥಾನದ ಮೇಲೆ ಆಸೆಯಾಗಿದೆ. ಅದರಲ್ಲೂ ಈ ಬಾರಿ ಹಿರಿಯ ಶಾಸಕರು ಬಣಗಳ ಬಡಿದಾಟ ಬಿಟ್ಟು ತಾವು ಮಂತ್ರಿಯಾದರೆ ಸಾಕಪ್ಪ ಸಾಕು ಅನ್ನೋ ಮಹತ್ವಾಕಾಂಕ್ಷೆಗೆ ಇಳಿದು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಯಾರನ್ನು ಕೂಡ ಅವಲಂಬಿಸದೆ ನೇರವಾಗಿ ಹೈಕಮಾಂಡ್ ಮುಂದೆ ಹೋಗಿ ಕುಳಿತಿದ್ದಾರೆ. ನಮ್ಮನ್ನು ಮಂತ್ರಿ ಮಾಡ್ತೀರಾ ಅಥವಾ ಇಲ್ವಾ ಅನ್ನುವ ಮನವಿ ಮುಂದಿಡಲು ಸಜ್ಜಾಗಿದ್ದಾರೆ. ರಾಜಕೀಯ ಪಂಡಿತರ ಲೆಕ್ಕಾಚಾರದಂತೆ ಈ ವಿದ್ಯಮಾನ ಸಿಎಂ ಸಿದ್ದರಾಮಯ್ಯನವರ ಬಣಕ್ಕೆ ಇಷ್ಟವಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ಕಷ್ಟವಾಗಿದೆ. ಈ ಕಾರಣದಿಂದಲೇ ನಿನ್ನೆ ಸಿದ್ದರಾಮಯ್ಯನವರ ಶಾಸಕರ ದೆಹಲಿ ಪ್ರವಾಸವನ್ನು ಬೆಂಬಲಿಸಿ ಮಾತನಾಡಿದ್ರು ಎನ್ನಲಾಗ್ತಾ ಇದೆ. ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದ್ಮೇಲೆ ಪೆಂಡಿಂಗ್ ಇದೆ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗ್ಬೇಕು ಅನ್ನೋದು ಕೂಡ ಇತ್ತು. ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಸರ್, ಹೇಗೆ ಸರ್? ಈಗ 5 ರಾಜ್ಯಗಳ ಚುನಾವಣೆ ಸಿಎಂ ಸಿದ್ದರಾಮಯ್ಯ ಅವರು ಏನೋ ಶಾಸಕರು ದೆಹಲಿಗೆ ಹೋಗಿರೋದಕ್ಕೆ ನನಗೆ ತಕರಾರು ಇಲ್ಲ ಅಂತಂದಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಮ್ಮನಿರಲು ಹೇಗೆ ಸಾಧ್ಯ? ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗುವ ಮುನ್ನ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದ ಕೆಪಿಸಿಸಿ ಅಧ್ಯಕ್ಷರು ಹೊರಗೆ ಬಂದು ಖಡಕ್ ವಾರ್ನ್ ಮಾಡಿದ್ರು. ಎಲ್ಲ ಹೋಗಿದ್ದಾರೆ, ಸಿಎಂ ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ದೆಹಲಿಗೆ ಹೋಗಿರೋ ಶಾಸಕರ ಭವಿಷ್ಯ ಪಕ್ಷದ ಕೈನಲ್ಲೇ ಇರೋದು ಅಂದಿರುವಂತಹ ಡಿಕೆಶಿ ನಾನಿನ್ನು ಕೆಪಿಸಿಸಿ ಅಧ್ಯಕ್ಷ ಅಂತ ನೆನಪು ಮಾಡಿದ್ದಾರೆ. ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ರೆ ತಕ್ಕ ಶಿಕ್ಷೆಯ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಡಿಕೆಶಿ ವಾರ್ನಿಂಗ್ ಬಳಿಕ ಮಾತನಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕರ ಪರ ಬ್ಯಾಟ್ ಬೀಸಿದ್ರು. ದೆಹಲಿಗೆ ಹೋಗಿರುವಂತಹ ಶಾಸಕರಲ್ಲಿ ಯಾವುದೇ ಒಂದು ಬಣ ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಆದ್ರೆ ಅಶೋಕ್ ಪಟ್ಟಣ್ ನೇತೃತ್ವದ ಈ ಟೀಮ್ನ ಗುರಿ ಸಕ್ಸಸ್ ಆದ್ರೆ ಅದು ಸಿದ್ದರಾಮಯ್ಯಗೆ ವರವಾಗುತ್ತೆ ಅನ್ನೋದು ಸತ್ಯ. ಹೀಗಾಗಿ ಇಂದು ಬೆಂಗಳೂರಿನಲ್ಲೇ ಇದ್ರೂ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಕಾರತ್ತಿದ್ದು ಈ ಸನ್ನಿವೇಶ ಕಾಂಗ್ರೆಸ್ನೊಳಗೆ ಪವರ್ ಫೈಟ್ ಅಸಲಿಯತ್ತನ್ನ ಬಹಿರಂಗಪಡಿಸಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಂತ್ರಿ ಸ್ಥಾನಕ್ಕಾಗಿ ಶಾಸಕರು ದೆಹಲಿಗೆ ಹೋಗಿ ಕೂತಿರೋದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಣ ಕುರ್ಚಿ ಫೈಟ್ಗೂ ವೇಗ ಹೆಚ್ಚಿಸಿದೆ. ಸಂಪುಟಕ್ಕೆ ಸರ್ಜರಿ ಆದರೆ ನನಗೆ ಒಳ್ಳೆಯದು ಅಂತಿರೋ ಸಿಎಂ ದೆಹಲಿ ಯಾತ್ರೆ ಪರ ಬ್ಯಾಟ್ ಬೀಸಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ವಾರ್ನಿಂಗ್ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶಾಸಕರ ದೆಹಲಿ ಆಟ ಸಿಎಂಗೆ ಇಷ್ಟ, ಡಿಸಿಎಂಗೆ ಕಷ್ಟ. ಮಂತ್ರಿ ಸ್ಥಾನ ಆಕಾಂಕ್ಷಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆ. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರಕ್ಕಾಗಿ ಚದುರಂಗದಾಟ ಶುರುವಾಗಿದೆ. ದೊಡ್ಡವರಿಗೆ ಗದ್ದುಗೆ ಮೇಲೆ ಆಸೆಯಾದ್ರೆ ಸಣ್ಣವರಿಗೆ ಸಚಿವ ಸ್ಥಾನದ ಮೇಲೆ ಆಸೆಯಾಗಿದೆ. ಅದರಲ್ಲೂ ಈ ಬಾರಿ ಹಿರಿಯ ಶಾಸಕರು ಬಣಗಳ ಬಡಿದಾಟ ಬಿಟ್ಟು ತಾವು ಮಂತ್ರಿಯಾದರೆ ಸಾಕಪ್ಪ ಸಾಕು ಅನ್ನೋ ಮಹತ್ವಾಕಾಂಕ್ಷೆಗೆ ಇಳಿದು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಯಾರನ್ನು ಕೂಡ ಅವಲಂಬಿಸದೆ ನೇರವಾಗಿ ಹೈಕಮಾಂಡ್ ಮುಂದೆ ಹೋಗಿ ಕುಳಿತಿದ್ದಾರೆ. ನಮ್ಮನ್ನು ಮಂತ್ರಿ ಮಾಡ್ತೀರಾ ಅಥವಾ ಇಲ್ವಾ ಅನ್ನುವ ಮನವಿ ಮುಂದಿಡಲು ಸಜ್ಜಾಗಿದ್ದಾರೆ.
ರಾಜಕೀಯ ಪಂಡಿತರ ಲೆಕ್ಕಾಚಾರದಂತೆ ಈ ವಿದ್ಯಮಾನ ಸಿಎಂ ಸಿದ್ದರಾಮಯ್ಯನವರ ಬಣಕ್ಕೆ ಇಷ್ಟವಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ಕಷ್ಟವಾಗಿದೆ. ಈ ಕಾರಣದಿಂದಲೇ ನಿನ್ನೆ ಸಿದ್ದರಾಮಯ್ಯನವರ ಶಾಸಕರ ದೆಹಲಿ ಪ್ರವಾಸವನ್ನು ಬೆಂಬಲಿಸಿ ಮಾತನಾಡಿದ್ರು ಎನ್ನಲಾಗ್ತಾ ಇದೆ. ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2 ವರ್ಷ ಆದ್ಮೇಲೆ ಪೆಂಡಿಂಗ್ ಇದೆ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗ್ಬೇಕು ಅನ್ನೋದು ಕೂಡ ಇತ್ತು. ಆದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಸರ್, ಹೇಗೆ ಸರ್? ಈಗ 5 ರಾಜ್ಯಗಳ ಚುನಾವಣೆ ಸಿಎಂ ಸಿದ್ದರಾಮಯ್ಯ ಅವರು ಏನೋ ಶಾಸಕರು ದೆಹಲಿಗೆ ಹೋಗಿರೋದಕ್ಕೆ ನನಗೆ ತಕರಾರು ಇಲ್ಲ ಅಂತಂದಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಮ್ಮನಿರಲು ಹೇಗೆ ಸಾಧ್ಯ? ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗುವ ಮುನ್ನ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದ ಕೆಪಿಸಿಸಿ ಅಧ್ಯಕ್ಷರು ಹೊರಗೆ ಬಂದು ಖಡಕ್ ವಾರ್ನ್ ಮಾಡಿದ್ರು. ಎಲ್ಲ ಹೋಗಿದ್ದಾರೆ, ಸಿಎಂ ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ದೆಹಲಿಗೆ ಹೋಗಿರೋ ಶಾಸಕರ ಭವಿಷ್ಯ ಪಕ್ಷದ ಕೈನಲ್ಲೇ ಇರೋದು ಅಂದಿರುವಂತಹ ಡಿಕೆಶಿ ನಾನಿನ್ನು ಕೆಪಿಸಿಸಿ ಅಧ್ಯಕ್ಷ ಅಂತ ನೆನಪು ಮಾಡಿದ್ದಾರೆ. ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ರೆ ತಕ್ಕ ಶಿಕ್ಷೆಯ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಡಿಕೆಶಿ ವಾರ್ನಿಂಗ್ ಬಳಿಕ ಮಾತನಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕರ ಪರ ಬ್ಯಾಟ್ ಬೀಸಿದ್ರು. ದೆಹಲಿಗೆ ಹೋಗಿರುವಂತಹ ಶಾಸಕರಲ್ಲಿ ಯಾವುದೇ ಒಂದು ಬಣ ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಆದ್ರೆ ಅಶೋಕ್ ಪಟ್ಟಣ್ ನೇತೃತ್ವದ ಈ ಟೀಮ್ನ ಗುರಿ ಸಕ್ಸಸ್ ಆದ್ರೆ ಅದು ಸಿದ್ದರಾಮಯ್ಯಗೆ ವರವಾಗುತ್ತೆ ಅನ್ನೋದು ಸತ್ಯ. ಹೀಗಾಗಿ ಇಂದು ಬೆಂಗಳೂರಿನಲ್ಲೇ ಇದ್ರೂ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಕಾರತ್ತಿದ್ದು ಈ ಸನ್ನಿವೇಶ ಕಾಂಗ್ರೆಸ್ನೊಳಗೆ ಪವರ್ ಫೈಟ್ ಅಸಲಿಯತ್ತನ್ನ ಬಹಿರಂಗಪಡಿಸಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಂತ್ರಿ ಸ್ಥಾನಕ್ಕಾಗಿ ಶಾಸಕರು ದೆಹಲಿಗೆ ಹೋಗಿ ಕೂತಿರೋದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಣ ಕುರ್ಚಿ ಫೈಟ್ಗೂ ವೇಗ ಹೆಚ್ಚಿಸಿದೆ. ಸಂಪುಟಕ್ಕೆ ಸರ್ಜರಿ ಆದ್ರೆ ನನಗೆ ಒಳ್ಳೆಯದು ಅಂತಿರೋ ಸಿಎಂ ದೆಹಲಿ ಯಾತ್ರೆ ಪರ ಬ್ಯಾಟ್ ಬೀಸಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ವಾರ್ನಿಂಗ್ ನೀಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶಾಸಕರ ದೆಹಲಿ ಆಟ ಸಿಎಂಗೆ ಇಷ್ಟ, ಡಿಸಿಎಂಗೆ ಕಷ್ಟ. ಮಂತ್ರಿ ಸ್ಥಾನ ಆಕಾಂಕ್ಷಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರ ಎಚ್ಚರಿಕೆ. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರಕ್ಕಾಗಿ ಚದುರಂಗದಾಟ ಶುರುವಾಗಿದೆ. ದೊಡ್ಡವರಿಗೆ ಗದ್ದುಗೆ ಮೇಲೆ ಆಸೆಯಾದ್ರೆ ಸಣ್ಣವರಿಗೆ ಸಚಿವ ಸ್ಥಾನದ ಮೇಲೆ ಆಸೆಯಾಗಿದೆ. ಅದರಲ್ಲೂ ಈ ಬಾರಿ ಹಿರಿಯ ಶಾಸಕರು ಬಣಗಳ ಬಡಿದಾಟ ಬಿಟ್ಟು ತಾವು ಮಂತ್ರಿಯಾದರೆ ಸಾಕಪ್ಪ ಸಾಕು ಅನ್ನೋ ಮಹತ್ವಾಕಾಂಕ್ಷೆಗೆ ಇಳಿದು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಯಾರನ್ನು ಕೂಡ ಅವಲಂಬಿಸದೆ ನೇರವಾಗಿ ಹೈಕಮಾಂಡ್ ಮುಂದೆ ಹೋಗಿ ಕುಳಿತಿದ್ದಾರೆ. ನಮ್ಮನ್ನು ಮಂತ್ರಿ ಮಾಡ್ತೀರಾ ಅಥವಾ ಇಲ್ವಾ ಅನ್ನುವ ಮನವಿ ಮುಂದಿಡಲು ಸಜ್ಜಾಗಿದ್ದಾರೆ.